ನೋಡಿ ಅಲ್ಲಿ ಮೀನು ಮರಿ ನೋಡಿಕೊಂಡು ಹಂಗೆ ಇಲ್ಲಿ ಮುಂದಕ್ಕೆ ಬಂದೆ. ಆ್ಯಕ್ಚುಲಿ ನಾನು ಕೋಳಿ ಮರಿಗಳು ಸಾಗೋ ಪ್ಲ್ಯಾನಲ್ಲಿ ಇದ್ದೀನಲ್ವ, ಸೊ ಅದಕ್ಕೆ ಕೋಳಿ ಮರಿಗಳು ಸಿಗುತ್ತಾ ಅಂತ ನೋಡೋಣ ಅಂತ ಬಂದೆ. ಸೊ ಇಲ್ಲಿ ನೋಡಿ ಉಷ್ಟ್ರ ಪಕ್ಷಿ, ಇವು ಕೂಡ ಸಾಗಾಣಿಕೆ ಮಾಡ್ಬೋದು, ಇದ್ರ ಬಗ್ಗೆಯೂ ಮಾಹಿತಿ ಇದೆ ನೋಡಿ. ಇಲ್ಲಿ ಇಷ್ಟಿದ್ದಾವೆ. ಮತ್ತು ನೋಡಿ ಬಾತುಕೋಳಿಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ. ಮರಿಗಳು ಕೂಡ ಸಿಗ್ತವೆ, ಇಲ್ಲ ಬಾತುಕೋಳಿಗಳು ಬೇಕಂದರೆ ಬಾತುಕೋಳಿಗಳು ಕೂಡ ಸಿಗ್ತವೆ. ಸಾಕೋಕ್ಕೆ ಇಂಟ್ರೆಸ್ಟ್ ಇರೋರು ಇಲ್ಲದೆ ಹೆಸರುಘಟ್ಟ ಮೇನ್ ರೋಡು, ಹೆಸರುಘಟ್ಟಕ್ಕೆ ಬಂದರೆ ಇಲ್ಲಿ ಬಾತುಕೋಳಿ ಸಾಗಾಣಿಕಾ ಕೇಂದ್ರ ಐತೆ. ಸೊ ಇಲ್ಲಿ ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಬಾತುಕೋಳಿಗಳೆಲ್ಲನೂ. ಅದ್ರ ಬಗ್ಗೆಯೂ ಮಾಹಿತಿ ಇದೆ, ಅದ್ರದ್ದು ಎಲ್ಲ ಥರದ ಮರಿಗಳು ಕೂಡ ಸಿಗ್ತವೆ. ಮತ್ತು ನೋಡಿ ಇಲ್ಲಿ ಎಲ್ಲ ಥರದ ಕೋಳಿಗಳದ್ದು ಡೆಮೋಗಳಿರುತ್ತೆ. ಇಲ್ಲಿ ನೀವು ಇಲ್ಲಿ ನೋಡಿಕೊಂಡು ಎಲ್ಲ ಥರದ ಕೋಳಿಗಳು, ಕಾವೇರಿ, ಸೊನಾಲಿ, ಅದು ಬಿಟ್ಟರೆ ಗಿರಿರಾಜ, ನಾಟಿ ಕೋಳಿ, ಕದಕ್ನಾಥು, ಎಲ್ಲ ಥರದ್ದು ಕೋಳಿಗಳದ್ದು ಇಲ್ಲಿ ಡೆಮೋ ಇರುತ್ತೆ. ನೀವು ಕೋಳಿಗಳು ನೋಡ್ಕೋಬೋದು. ಇನ್ಫಾರ್ಮೇಷನ್ ಬೇಕಾದರೂ ನೀಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ನೀವು ಪರ್ಚೇಸ್ ಮಾಡ್ತೀರಂದರೆ ಗೇಟ್ ನಂಬರ್ 5ನಲ್ಲಿ ಕೋಳಿ ಮರಿಗಳು ಸಿಗ್ತವೆ. ಎಷ್ಟು ಪ್ರೈಸು ಏನು ಅಂದ್ಬಿಟ್ಟು ನಿಮ್ಗೆ ಅಲ್ಲಿ ಫುಲ್ಲು ಮಾಹಿತಿ ಇರುತ್ತೆ. ನೀವು ಆರಾಮಾಗಿ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು. ಆಸಕ್ತಿ ಇರೋರು ನೋಡೋದಕ್ಕೂ ಕೂಡ ಆರಾಮಾಗಿ ಒಂದು ವಿಸಿಟ್ ಮಾಡ್ಬೋದು. ವೀಕೆಂಡಲ್ಲಿ ಏನು ಯಾವುದೇ ಎಂಟ್ರಿ ಫೀಸು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ನೋಡೋರು ಕೂಡ ನೀವು ಆರಾಮಾಗಿ ಬಂದು ಒಂದು ವಿಸಿಟ್ ಮಾಡಿ ನೋಡಿಕೊಂಡು, ಇದ್ರ ಬಗ್ಗೆ ಆಸಕ್ತಿ ಇರೋರು, ಇದ್ರನ್ನ ಬೆಳಿಬೇಕು ಅಂತ ಯಾರಾದರೂ ಆಸಕ್ತಿ ಇರೋರು ಬಂದು ವಿಸಿಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗ್ಬೋದು. ನಿಮ್ಮ ಮೊಟ್ಟೆ ಪರ್ಪಸ್ಸು ನಾಟಿ ಮೊಟ್ಟೆ ಮಾತಾಡಂಗಿಲ್ಲ ನಿಮಗೆ. ಅದು ನಿಮಗೆ ಆಫೀಸ್ ಬಿಡ್ತಾರೆ ನೋಡಿ. ನೀವು ಇಲ್ಲಿ ಬಂದರೆ ಇವರು ಅಣ್ಣ ಇರ್ತಾರೆ. ಇವ್ರು ಆ್ಯಕ್ಚುಲಿ ಡೆಮೋ ಮರಿಗಳು ಎಲ್ಲೆಲ್ಲಿ ಇರುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಸೊ ನಿಮಗೆ ಬೇಕು ಅಂದರೆ ಅಲ್ಲಿ ಮುನ್ಗಡೆ ಗೇಟ್ ನಂಬರ್ 5ರಲ್ಲಿ ನಿಮಗೆ ಮರಿಗಳೆಲ್ಲ ಸಿಗ್ತವೆ. ಅಷ್ಟೇ ಅಲ್ಲದೆ ನಾನು ಟ್ರೈನಿಂಗ್ ಮಾಡ್ತೀನಿ, ನಿಮ್ಮ ಇಂಟ್ರೆಸ್ಟ್ ಇತ್ತು ಅಂದರೆ ಇಲ್ಲಿಂದ ಮುಂದೆ ಹೋದ್ರೆ ನಿಮಗೆ ಇದು ಕ್ಯಾನಿಶ್ ಫಾರಮ್ ಅಂತ ಬರುತ್ತೆ. ಅಂದರೆ ಈಗ ಓದ್ತಾ ಲೆಫ್ಟಲ್ಲಿ ರಾಮನ ದೇವಸ್ಥಾನ ಸಿಗುತ್ತೆ, 1.5 ಕಿಲೋಮೀಟ್ರಿಗೆ ನೋಡಿದ್ರಾ? ಅಲ್ಲಿ ನಿಲ್ಸ್ಬಿಟ್ಟು ಒಳಗೆ ಹೋದರೆ ಕುರಿ, ಕೋಳಿ, ಮೇಕೆ, ಹಂದಿ, ಮೊಲ ಇಷ್ಟಕ್ಕೂ ಟ್ರೈನಿಂಗ್ ಆಗೋದು. GTVಗೆ ಹೋಗೋದು ಕನೆಕ್ಷನ್ನು. ಇದು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎರಡು ಸೇರಿ ನಿಮ್ಗೆ ಅಲ್ಲಿ ಕೊಡ್ತಾರೆ. ನೀವು ಇಲ್ಲಿ ಟ್ರೈನಿಂಗ್ ಮಾಡಿದ್ರೆ 60,000 70,000 ಫೀಸ್ ಕಟ್ಟಿ ನೀವು ಟ್ರೈನಿಂಗ್ ಮಾಡಬೇಕು. 20 ಜನನ ಹಿಡ್ಕೊಂಬಂದು ಅಲ್ಲಿ ಮಾಡಿದ್ರೆ ನಿಮಗೆ ಊಟ ಕೊಟ್ಟು ಇದು ಸ್ಟೇ ಫಂಡ್ ಕೊಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ನೀವೆಲ್ಲ ಹೇಳ್ಬಿಡ್ತಾರೆ ಅಣ್ಣ. ಮತ್ತು ಇನ್ನೊಂದು ಡೌಟು, ಇವಾಗ ಇಲ್ಲಿ ಕೋಳಿ ಮರಿಗಳು ಬುಕ್ ಮಾಡ್ತೀವಲ್ಲ ಅಣ್ಣ, ಬುಕ್ ಮಾಡಿ ಎಷ್ಟು ದಿವ್ಸಕ್ಕೆ ಅಣ್ಣ ಕೋಳಿ ಮರಿಗಳು ನಮ್ಗೆ ಕೊಡೋದು? ಅಣ್ಣ ನೀವು ಅಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲ, ಒಂದು ಅಂದಾಜು ಐಡಿಯಾ ಅಣ್ಣ. ಒಂದು 15 ದಿವಸ, 1 ತಿಂಗಳು ಅದೇ ನಾವು ಮರಿ ಅಂತ ತಿಳ್ಕೊಳ್ಳಿ. ಹಾಂ ಅಣ್ಣ. ಇತ್ತು ಒಂದು ನೆಕ್ಸ್ಟ್ ನಾಳೆ ತೆಗಿತಾರೆ ಅಂದ್ರೆ ನಾಳೆ ಕೊಟ್ಬಿಡ್ತಾರೆ. ಹಂಗೆ ಆರ್ಡರ್ ಬಿಟ್ಟು ಮೀರಿ ಎಕ್ಸ್ಟ್ರಾ ಇವ್ರು ಹಾಕಿರ್ತಾರೆ ಒಂದು 5 ಲಕ್ಷ 10 ಲಕ್ಷ. ಇಲ್ಲ ಅಷ್ಟು ಬುಕ್ ಆಗ್ಬಿಟ್ಟಿದ್ರೆ ಇನ್ನೊಂದು ತಿಂಗಳು ಸರಿ. ಅಂದರೆ ಇವಾಗ 10 ದಿವಸ 15 ದಿವಸ. ಇವಾಗ ಅಣ್ಣ ನಾವು ಬುಕ್ ಮಾಡ್ಬಿಟ್ಟು ಹೋಗಾದ್ಮೇಲೆ ಅವರು ನಮ್ಮ ನಂಬರ್ ತಗೊಂಡು ಫೋನ್ ಮಾಡ್ತಾರೆ, ಈ ಥರ ಬುಕ್ ಮಾಡಿದ್ರಲ್ಲ ಬನ್ನಿ ಹಿಂಗೆ ತಗೊಂಡೋಗಿ ಅಂತ. ಸೇಫ್ ಆಗಿ ಕೊಟ್ಟು ಕಳಿಸ್ತಾರೆ. ವ್ಯಾಕ್ಸಿನೇಷನ್ ಎಲ್ಲ ಮಾಡಿರ್ತಾರೆ. ಒಳ್ಳೆ ಕ್ವಾಲಿಟಿ ಮರಿಗಳು ಸಿಗ್ತವೆ ಅಣ್ಣ.